ಎಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರಿಗಳು ಸ್ಕೂಟರ್ ಹೋದ್ರು, ಓಡಾಟ ಮಾಡಿದ್ರು, ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಅವರು, ದಿವಂಗತ ಮಲ್ಲಿಕಾರ್ಜುನ ಅವರು, ಡೆಪ್ಯೂಟಿ ಬಿ ಶಿವಪ್ಪನವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, ರಾಮಚಂದ್ರ ಗೌಡರು ಮತ್ತು ಅನಂತ್ ಕುಮಾರ್ ಡಾಕ್ಟರ್ ತಂಗ ಇರ್ಬೋದು, ಸದಾನಂದ ಗೌಡರು, ಬಹಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು. ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ, ಗೌರವ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸೋದ್ರ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ, ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಬಹಳ ಅಭಿಮಾನ ಈ ಕಳೆದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮಗೆ ಮಾತತ್ತಿದ್ರೆ ರಾಷ್ಟ್ರೀಯ ನಾಯಕರಿಗೆ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ, ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾ ಸವಾಲ್ ಹಾಕ್ತೀನಿ, ಆತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ, ಸ್ವಯಂ ಘೋಷಿತ ನೀನು, ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಕ್ ಹೇಳಿದರೆ? ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡಕ್ ಹೇಳಿದರೆ 3 ತಂಡಗಳಿದೆ ಅಧಿಕೃತವಾಗಿ, ವಿಜೇಂದ್ರ ತಂಡ ಮತ್ತು ಆರ್ ಅಶೋಕ್, ಚಳವಳಿ ನಡೆಸಬೇಕು, ಈ ರೀತಿ ಅಧಿಕೃತ ತಂಡಗಳು ಸೇರ್ಪಡೆ ಆಗಿದೆ. ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀವಿ. ಯಾವ ಮೋದಿ ಅವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು, ನಡ್ಡಾ, ಅಮಿತ್ ಶಾ, ಸಂತೋಷಿ ಅವರನ್ನ ವಿಜೇಂದ್ರ ಬೈಯೋದ್ರಿಂದ ಅವರು ಬೈಯೋದ್ರಿಂದ ಈ ರೀತಿ ಅಪಮಾನ ಮಾಡ್ತೀವಿ. ಮುಂದೆ ವಿಜೇಂದ್ರ ಒಳ್ಳೇದಾಗಬೇಕು, ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ತಪ್ಪೇಲ್ಲ, ವಿಜೇಂದ್ರ ರಾಜ್ಯದ ಅಧ್ಯಕ್ಷರೇ ಮುಂದೆ ಮುಖ್ಯಮಂತ್ರಿ ಆಗಿ ಒಳ್ಳೇದಾಗಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಮಾತಾಡ್ತಾ ಅಂತ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತೆ ನಮ್ಮ ಮಾಜಿ ಸಚಿವರು ಅದಕ್ಕೆ ಯತ್ನಾಳ್ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ವಿರುದ್ಧ ಹೇಳಿದ್ದಾರೆ, ಲಪುಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳ್ಬೇಡಿ ಅಂತ. ನಾನು ಹೇಳ್ತೀನಿ, ಬಹಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ, ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ, ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ, ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ, ಈ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ಕೊಂತೀಯಲ್ಲ, ನಾಚಿಕೆ ಆಗುತ್ತೆ ನಿನಗೆ ಮಾನ ಮರಿದಿದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದೆ. ನಾವು ಒಳ್ಳೆಯಿದ್ರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಲ್ಲ ಕೊಡ್ತೀನಿ. ಹಣ ಮರಿತ ಅವನ ನಾವು ರಾಜ್ಯ ಜನರಿಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಮುಖವಾದಿ ಕೆಲಸ ಮಾಡ್ತಾರೆ. 100 ಕಾಂಗ್ರೆಸ್ ಮುಖವಾದಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕೆ ಸುಪಾರಿ ಕೊಟ್ಟಿದ್ದಾರೆ. ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕ ಆಕ್ಷನ್ ತಗೊಂಡು ಧನ್ಯವಾದಗಳು. ಅವ್ರು ಯಾರು ಮಾತಾಡಕ್ಕೆ ಏನೋ ಒಂದ್ ನಿಮಿಷ, ಅವ್ರು ಯಾರು ಅಧಿಕಾರ ಇದೆ? ಯಾರಿಗೆ ಈ ರಾಜ್ಯದಲ್ಲಾಗ್ಲಿ ಈ ನಮ್ಮ ಎಲ್ಲ ನಾಯಕರಿಗಾಗ್ಲಿ ಯಾರಿಗೂ ಅಧಿಕಾರ ಇಲ್ಲ ಯಾರನ್ನ ಮುಖ್ಯಮಂತ್ರಿ ಘೋಷಣೆ ಮಾಡಕ್ಕೆ. ಅವರ ಮೂರ್ಖತನದ ಪರಮಾವಧಿ, ಬುದ್ಧಿ ಇಲ್ಲದ ಪರಮಾವಧಿ. ಅವ್ರು ನಮ್ಮಲ್ಲೇ ಮುಖ್ಯಮಂತ್ರಿ ಆಗ್ತಾರಂದ್ರೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ, ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡೋದು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕಾದ್ರೂ ದೆಹಲಿಯಿಂದ ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಆಗೋದು. ಇವನೇನ್ ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್? ಈಗ ಅವ್ರು 4 ಜನ ಸೇರ್ಕೊಂಡು ಈ ಮೂರ್ಖತನದ ಮಾತುಗಳು ಮಾತಾಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು, ನೀವೆಲ್ಲ ಬುದ್ಧಿವಂತರಿದ್ದೀರಿ. ಆದ್ರೆ ನೀವು ಅರ್ಥ ಮಾಡ್ಕೋಬೇಕು, ನಾವೇ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಹೆಂಗ್ರಿ ಹೋಗ್ತೀರ? ಅದಕ್ಕೆ 100% ಯಾರು ಒಪ್ಪಕ್ಕೆ ತಯಾರಿಲ್ಲ. ಮಹಾರಾಷ್ಟ್ರದಲ್ಲಿ 233 ಸೀಟ್ ಗೆದ್ರು ಕೂಡ ಮುಖ್ಯಮಂತ್ರಿ ಮಾಡಕ್ಕೆ 4-5 ದಿವಸ ಆಯ್ತು. ಅಲ್ಲಿ ಪಕ್ಷ ಅಂತ ಇರ್ತದೆ, ಪಕ್ಷದ ಹೈಕಮಾಂಡ್ ಇರ್ತದೆ, ಅಳೆದು ತೂಗಿ ಯಾರು ಮಾಡ್ಬೇಕು ಮಾಡ್ತಾರೆ. ಇನ್ನೂ ಏನೂ ಇಲ್ಲ. ಇವನು ಏನೋ ಒಬ್ಬ MLA ಇದ್ಕೊಂಡು ಇವರೇ ಮುಖ್ಯಮಂತ್ರಿ ಹೇಳಿದ್ರೆ ಇದು ಹುಚ್ಚರು ಮಾತಾಡೋ ಯಾರ ಮನುಷ್ಯರು ಮಾತಾಡೋದ? ಒಬ್ಬ ಜವಾಬ್ದಾರಿ ಪಕ್ಷ ಚುನಾವಣೆ ಮಾಡ್ಬೇಕು. 2028 ಚುನಾವಣೆ ಆಗಿ ಆಮೇಲೆ ಮುಂದಿನ ತೀರ್ಮಾನ. ಹೇಳಕ್ಕೆ ಏನ್ ಅಧಿಕಾರ ಇದೆ ಅವ್ರಿಗೆ? ಹೇಳಕ್ಕೆ ಏನ್ ಅಧಿಕಾರ ಇದೆ ಅವ್ರಿಗೆ? ಸ್ನೇಹಿತರೆ, ಒಂದ್ ನಿಮಿಷ, ರಾಜ್ಯದ ಅಧ್ಯಕ್ಷರು ಅವರ ಸಾರಥ್ಯದಲ್ಲಿ ಚುನಾವಣೆ ಹೋದಾಗ 150 ಸ್ಥಾನ ಬರುತ್ತೆ, ಸಹಜವಾಗಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದೀನಿ ಅಭಿಮಾನದಿಂದ ಅಷ್ಟೇ.